BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸುರಂಗತ ಫೌಂಡೇಶನ್ ಹಾಗೂ ಸ್ವರತರಂಗ ಸಂಗೀತ ಅಕಾಡೆಮಿ ಸಹಯೋಗದಲ್ಲಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಮಾರ್ಚ್ 2ರಂದು ಶಿಶಿರ ಶ್ರುತಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗುರುರಾಜ್ ಜೋಶಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ M ವೆಂಕಟೇಶ ಕುಮಾರ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸವಿ ಉಣಬಡಿಸಲಿದ್ದಾರೆ. ಉಸ್ತಾದ್ ಶಫೀಕ್ ಖಾನ್, ಪಂಡಿತ್ ಸಂಜೀವ್ ಕೋರ್ತಿ ಹಾಗೂ ಯುವ ಪ್ರತಿಭೆ ಮಾಸ್ಟರ್ ದೈತ್ಯ ಜೋಶಿ ಸಿತಾರ ವಾದನ ಮಾಡಲಿದ್ದಾರೆ. ಸುರಂಗತ ಫೌಂಡೇಶನ್ ಸಾಂಸ್ಕೃತಿಕ ಸಂಗೀತ ಪರಂಪರೆ ಉತ್ತೇಜನ ನೀಡುವ ಉದ್ದೇಶದೊಂದಿಗೆ ಪ್ರಾರಂಭಿಸಿದ್ದು, ಯುವ ಪೀಳಿಗೆಗೆ ಭಾರತೀಯ ಶಾಸ್ತ್ರೀಯ ಸಂಗೀತ, ನೃತ್ಯ, ಸೃಜನಶೀಲ ಅಭಿವ್ಯಕ್ತಿಯ ಪ್ರಕಾರಗಳಲ್ಲಿ ಅಭಿರುಚಿ ಮೂಡಿಸುವ ದಿಶೆಯಲ್ಲಿ ಈ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಫೌಂಡೇಶನ್ ಹುಟ್ಟು ಹಾಕಿರುವ ಬೆಂಗಳೂರಿನ ಪ್ರತಿಷ್ಠಿತ ಸುಟೆಕ್ ಸಿಸ್ಟಮ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಗುರುರಾಜ್ ಜೋಶಿ ಹಾಗೂ ಸುಭಾಸಿನಿಯವರು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸಂಗೀತ ಪಂಡಿತರಿಂದ ಶಾಸ್ತ್ರೀಯ ಗಾಯನ, ಶಾಸ್ತ್ರೀಯ ಸಂಗೀತ ವಾದ್ಯಗಳ ತರಬೇತಿ ಕೊಡಿಸುವ ಅಪೇಕ್ಷೆ ಹೊಂದಿದ್ದಾರೆ ಎಂದರು. ಸುರಾಂತರ್ಗತ ಫೌಂಡೇಶನ್ ಬೆಂಗಳೂರು ಇದರದ ಸಂಚಾಲಕ. ನಾವು ಇದೇ ವಾರ ಬರುವ 2ನೇ ಮಾರ್ಚ್ ಶನಿವಾರ ಸಾಯಂಕಾಲ SM ಪಂಡಿತ್ ರಂಗಮಂದಿರದಲ್ಲಿ ಶಿಶಿರ ಶ್ರುತಿ ಅನ್ನುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೀವಿ. ಪದ್ಮಶ್ರೀ ಪುರಸ್ಕೃತರಾದ ಕಾಳಿದಾಸ್ ಸನ್ಮಾನಿತರಾದ ಡಾಕ್ಟರ್ M ವೆಂಕಟೇಶ್ ಕುಮಾರ್ ಅವರು ಈ ಪ್ರೋಗ್ರಾಮದಲ್ಲಿ ತಮ್ಮ ಗಾಯನದಿಂದ ನಮ್ಮೆಲ್ಲರ ಮನ ತಣಿಸಲಿದ್ದಾರೆ. ಅದರ ಜೊತೆಗೆ ಕಲಾ ಪ್ರವೀಣರಾದಂಥ ಉಸ್ತಾದ್ ಶಫೀಕ್ ಖಾನ್ ಮತ್ತು ಪಂಡಿತ್ ಸಂಜೀವ್ ಕೋರ್ತಿ ಇವ್ರದ್ದೇನಪ್ಪ ಅಂದರೆ ಯುಗಳ ಸಿತಾರ್ ವಾದನ ಇರುತ್ತೆ. ಮತ್ತು ಉದಯೋನ್ಮುಖ ಕಲಾವಿದನಾದಂಥ ಮಾಸ್ಟರ್ ದ್ವೈತ್ ಜೋಶಿ ಇವನಿಂದ ಕೂಡ ಸಿತಾರ್ ವಾದನ ಇರುತ್ತೆ. ಇವ್ರ ಜೊತೆಗೆ ಡಾಕ್ಟರ್ ರವಿಕಿರಣ್ ನಾಕೋಡ್ ಅವರು ಮತ್ತು ಪಂಡಿತ್ ರೇವಯ್ಯ ವಸ್ತ್ರದ್ ಮಠ್ ಅವರು ವೆಂಕಟೇಶ್ ಕುಮಾರ್ ಅವರಿಗೆ ತಬಲಾ ಮತ್ತು ಹಾರ್ಮೋನಿಯಂ ಸಾಥ್ ಕೊಡಲಿದ್ದಾರೆ. ವಿಜೇಂದ್ರ ಸಗರ್ ಅವರೇನಪ್ಪ ಅಂದರೆ ಮಾಸ್ಟರ್ ದ್ವೈತ್ಗೆ ತಬಲಾ ಸಾಥ್ ಕೊಡ್ತಾ ಇದ್ದಾರೆ. ಪಂಡಿತ್ ಜಯರಾವ್ ಕುಲಕರ್ಣಿ, ಪಂಡಿತ್ ವಿಠಲರಾವ್ ಕುಲಕರ್ಣಿ ಈ ಪ್ರೋಗ್ರಾಮದ ಮುಖ್ಯ ಅತಿಥಿಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಶ್ರೀ ವಿಠಲ್ ಅಂದೋಲ ಅವರು ನಿರೂಪಣೆ ಮಾಡಿ ನಡೆಸಿಕೊಡ್ತಾ ಇದ್ದಾರೆ. ಮಾರ್ಚ್ 4 ಮತ್ತು 5ರಂದು ಬೆಂಗಳೂರಿನ ಅರಮನೆ ಮೈದಾನದ ಆವರಣದಲ್ಲಿ ರಾಜ್ಯಮಟ್ಟದ ಗುತ್ತಿಗೆದಾರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಜಗನ್ನಾಥ್ ಶೇಖ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಸಚಿವರು ಮತ್ತು ನೀರಾವರಿ ಇಲಾಖೆಯ ಸಚಿವರು ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಚಿವರು ಮತ್ತು ಎಲ್ಲಾ ಸಚಿವರುಗಳು ಕೂಡಿ ಸುಮಾರು 5,000 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಹಣವನ್ನು ಗುತ್ತಿಗೆದಾರರ ಜ್ಯೇಷ್ಠತೆ ಆಧಾರದ ಮೇಲೆ ಬಿಡುಗಡೆ ಮಾಡಿರುತ್ತಾರೆ ಎಂದರು. ಇನ್ನು ಕಲಬುರಗಿ ಜಿಲ್ಲೆಯ ಎಲ್ಲಾ ಗುತ್ತಿಗೆದಾರರು ಕರ್ನಾಟಕ ಸ್ಟೇಟ್ ಕಾಂಕ್ರೀಟ್ ಅಸೋಸಿಯೇಷನ್ಗೆ 5,000 ರೂಪಾಯಿ ಸಂದಾಯ ಮಾಡಲು ಸಂಘದ ಕಾರ್ಯದರ್ಶಿಯಾದ ಸಂಜಯ್ ಆರ್ಕೆ ಹತ್ರ ಕರ್ನಾಟಕ ಸ್ಟೇಟ್ ಕಾಂಕ್ರೀಟ್ ಅಸೋಸಿಯೇಷನ್ ಪ್ರತಿನಿಧಿ ಶುಲ್ಕ ಪಾವತಿಸಬೇಕು. ಸದಸ್ಯತ್ವ ಪಡೆದಿರುವ ಹಾಗೂ ಅವರ ಕುಟುಂಬದವರಿಗೆ 5 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ನೀಡುವುದಾಗಿ ಹಾಗೂ ಒಂದು ವೇಳೆ ಸದಸ್ಯತ್ವ ಪಡೆದ ಸದಸ್ಯರು ಮರಣ ಹೊಂದಿದ್ರೆ ಅವರಿಗೆ ಸಹಾಯಧನ ರೂಪಾಯಿ 10 ಲಕ್ಷಗಳಷ್ಟು ಅವರ ಧರ್ಮ
ಧರ್ಮಪತ್ನಿಯರಿಗೆ ನೀಡಲಾಗುವುದು ಎಂದರು. ಸಮಾವೇಶ ಈಗ ನಾವು ಈ ಅಸೋಚಿತವಾದ ನಂತರ 5ನೇ ಸಮಾವೇಶ ನಮ್ಮ ಕೆಂಪಣ್ಣವರ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. 4 ದಿನಾಂಕ 3 1924 ಮತ್ತು 5 2 ದಿವಸ ಅರಮನೆಯ ಆವರಣದಲ್ಲಿ ಒಂದು ಬೆಂಗಳೂರಿನ ಅರಮನೆ ಆವರಣದಲ್ಲಿ ಭವ್ಯವಾದಂಥ 15-20 ಸಾವಿರ ಕಾಂಟ್ರಾಕ್ಟರ್ ಒಂದು ಸೇರಿ ಸಮಾವೇಶ ಮಾಡ್ತಾ ಇದ್ದೇವೆ. ಆ ಸಮಾವೇಶದಲ್ಲಿ ಹೋಸರು ಹೇಳಿದ್ದೇವೆ ನಿಮಗೆ ನಮ್ಮ ಬಿಲ್ಗಳು ಪೆಂಡಿಂಗ್ ಬಿಲ್ ಇವೆ. ಒಂದು ವೇಳೆ ಪೆಂಡಿಂಗ್ ಬಿಲ್ ನಮ್ಗೆ ಅಲ್ಲಿ ಥರ ಯಾವರೇ ನಮಗೆ ಬಿಡುಗಡೆ ಮಾಡಲಿಲ್ಲ ಕೊಡಲಿಲ್ಲ ಅಂತಂದ್ರೆ ಆ ಸಮಾವೇಶ ಒಂದು ಸತ್ಯಾಗ್ರಹ ಆಗಿ ಒಂದು ಸ್ಟ್ರೈಕ್ ಆಗಿ ತಿರುಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ವಾರ್ನಿಂಗ್ ಕೊಟ್ಟಿದ್ದೇವೆ ಮತ್ತು ಸರ್ಕಾರ ಬೇಡಿಕೊಂಡಿದ್ದೇವೆ. ಆ ಬೇಡಿಕೆ ಪ್ರಯುಕ್ತವಾಗಿ ಇಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಹೋದ ಒಂದು ವಾರದಲ್ಲಿ ಸುಮಾರು 1054 ಮಂದಿ ಸಣ್ಣ ಕಾಂಟ್ರಾಕ್ಟರ್ಗೆ 1 ಕೋಟಿಗಿಂತ ಒಳಗೆ ಯಾವ ಬಿಲ್ ಇರ್ತಾವೆ ಅವೆಲ್ಲ ಬಿಲ್ ಪಾರದರ್ಶಕವಾಗಿ ಅವರು ಆಫೀಸ್ಗೆ ಹೋಗಬೇಡ್ದು, ಅವ್ರು ಯಾರಿಗೆ ಕೇಳಬೇಡೋದು, ಯಾರ ಮನೆ ಮುಂದೆ ಹೋಗಿ ನಿಂದಿರಬೇಡ್ದು, ಡೈರೆಕ್ಟ್ ಅವ್ರ ಮನೆ ಮುಂದೆ ಹೋಗಿ ಅವ್ರ ಮನೆಗೆ ಅವ್ರ ಅಕೌಂಟಿಗೆ ಹೋಗಬೇಕು ಅಂತ ಒಂದು ಆದೇಶ ಮಾಡಿದ್ದರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ PWD ಮಿನಿಸ್ಟರ್ಗೆ. ಅದೇ ಪ್ರಕಾರವಾಗಿ 1054 ಕಾಂಟ್ರಾಕ್ಟರ್ಗಳಿಗೆ ಅವ್ರ ಅಕೌಂಟಿಗೆ ಬಿಲ್ಲು ಬಂದಿವೆ. 1 ಕೋಟಿಗಿಂತ ಒಳಗಿದ್ದಂಥ ಕರ್ನಾಟಕ ಸ್ಟೇಟದ ಎಲ್ಲ ಕಾಂಟ್ರಾಕ್ಟರ್ ಬಿಲ್ಲುಗಳು ಕ್ಲಿಯರ್ ಆಗಿವೆ. ಇವತ್ತು ಮತ್ತೆ ನಮಗೆ 5,000 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಎಲ್ಲ ಡಿವಿಷನ್ ಇರಿಗೇಷನ್ ಬತ್ತು, PWD ಬತ್ತು, ಮತ್ತೇನದ ಮ್ಯಾನೇಜ್ ಇರಿಗೇಷನ್ ಬತ್ತು, ಮತ್ತು ಹೆಲ್ತ್ ಬತ್ತು, ಎಲ್ಲ ಬತ್ತು. ಇದಕ್ಕೆ ಯಾರ್ಯಾರ ಕಾರಣ ಅಂತಂದ್ರೆ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ನೀರಾವರಿ ಸಚಿವರು ಹಾಗೂ ಗ್ರಾಮೀಣ ಸಚಿವರು ಮತ್ತು ಮೈನರಿಗೆ ಸಚಿವರು ಎಲ್ಲರೂ ಒಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ನಮಗೆ 5,000 ಕೋಟಿ ರೂಪಾಯಿ ಇವತ್ತು ರಿಲೀಸ್ ಮಾಡಿದ್ದಾರೆ. ಆ 5,000 ಕೋಟಿ ರೂಪಾಯಿ ಹ್ಯಾಂಗೆ ಕೊಡಬೇಕು ಅಂತಂದ್ರೆ ಅದು ಯಾವ ಥರದ ಲಂಚ ರುಷ್ಪತ್ತ ಇಲ್ಲದೆ ಡೈರೆಕ್ಟಾಗಿ ಇದು ಹ್ಯಾಂಗೆ 1,000 ಕೋಟಿ ರೂಪಾಯಿಗೆ ಹೋದ ತಿಂಗಳೇನದೇನೋ ಎಲ್ಲ ಕಾಂಟ್ರಾಕ್ಟರ್ ಕೊಟ್ಟರಲ್ಲ ಅದೇ ರೀತಿಯಾಗಿ ಇದನ್ನು ಏನದು ಮೈನಾರಿಟಿ ಜ್ಯೇಷ್ಠತೆ ಆಧಾರ ಮೇಲೆ ಡಿಸ್ಟ್ರಿಕ್ಟ್ ಅಧ್ಯಕ್ಷರ ಯಾವ ಕಾಂಟ್ರಾಕ್ಟರ್ ಡಿಸ್ಟ್ರಿಕ್ಟ್ ಅಧ್ಯಕ್ಷರಿಗೆ ಆ ಲಿಸ್ಟ್ ತೋರಿಸಿ ಆ ಲಿಸ್ಟ್ ಹಿಂದೂ ಕಾರ್ಯಕರ್ತನ ಮೇಲೆ ಹಾಕಿದ ಕೇಸ ಹಿಂಪಡೆಯುವಂತೆ ಆಗ್ರಹಿಸಿ ಇಂದು ಆಂದೋಲನದ ಶ್ರೀಗಳ ವತಿಯಿಂದ ರಟ್ಕಲ್ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ಕೆಲ ದಿನಗಳ ಹಿಂದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವಸತಿ ಗೃಹದಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸಲು ಹಣದ ಆಮಿಷವೊಡ್ಡುತ್ತಿರುವ ಬಗ್ಗೆ ಹಿಂದೂ ಕಾರ್ಯಕರ್ತರು ಪ್ರಶ್ನಿಸಿದ್ದಕ್ಕೆ ಅವರ ವಿರುದ್ಧ ಕೇಸ್ ದಾಖಲಿಸಿರುವುದನ್ನು ಖಂಡಿಸಿ ಮತ್ತು ಮತಾಂತರಕ್ಕೆ ಪ್ರಯತ್ನಿಸುತ್ತಿರುವವರ ಬಂಧನಕ್ಕೆ ಆಗ್ರಹಿಸಿ ಇಂದು ರಟ್ಗಲ್ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇನ್ನು ಪ್ರತಿಭಟನೆ ಉದ್ದೇಶಿಸಿ ಆಂದೋಲನ ಶ್ರೀಗಳು ಮಾತನಾಡಿ ಪ್ರಾಥಮಿಕ ಆರೋಗ್ಯ ವಸತಿ ಗೃಹದಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುತ್ತಿರುವವರನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಿ ಆದೇಶ ಹೊರಡಿಸಿ ಮತ್ತು 9 ಜನ ಹಿಂದೂ ಕಾರ್ಯಕರ್ತರನ್ನು ವಿನಾಕಾರಣ ಕೇಸ್ ದಾಖಲಿಸಿದ್ದು ಆ ಕಾರ್ಯಕರ್ತರನ್ನು ಬಿಡುಗಡೆಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆ ಮತ್ತು ವಿಧಾನಸೌಧದವರೆಗೆ ಎಲ್ಲ ಹಿಂದೂ ಸಂಘಟನೆಗಳು ಸೇರಿಕೊಂಡು ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಕರ್ಕೊಂಡು ಬಂದಾಗ ಒಂದು ಕೇಸ್ ತಗೊಂಡ್ಬಂದು ಮಾತಾಡಿ. ನಮಗೇನು ಹೋರಾಟ ನ್ಯಾಯ ಅಪ್ಪವ್ರು ಹೇಳ್ದಂಗೆ ನಮ್ಮ ನ್ಯಾಯಬದ್ಧವಾಗಿ ಹೋರಾಟ ಆಗಲ್ಲ ಸರ್. ನಮ್ಮ ಹುಡುಗರಿಗೆ ಅನ್ಯಾಯ ಆಗ್ಬಾರ್ದು. ಅವ್ರಿಗೆ ಅನ್ಯಾಯ ಆದ್ರೂ ಹೇಳಿ ನಮ್ಮ ಹುಡುಗರಿಗೆ ತಂದು ನಾವು ನಿಮಗೆ ಸರೆಂಡರ್ ಮಾಡಿರ್ತೀವಿ. ಅಲ್ಲ ತನಿಖೆ ಮಾಡ್ತಾರೆ ಸರ್. ಈಗ ಕೊಟ್ಟಂಥ ವ್ಯಕ್ತಿ ಆ ಮಹಿಳೆಯ ಪತಿ ಆದ್ಮೇಲೆ ನೀವು ಯಾಕೆ ಮೀನಾಮೇಶ ಇಮಿಡಿಯೇಟ್ ಎಫ್ ಐ ಆರ್ ಮಾಡಬೇಕು. ಫಸ್ಟೇ ಬರಲಿಲ್ಲ. ಇದನ್ನು ಇನ್ವೆಸ್ಟಿಗೇಷನ್ ಮಾಡೋದಿತ್ತು. 9 ಜನರ ಮೇಲೆ ಅಟ್ರಾಸಿಟಿ ಮಾಡಿರಿ, ಮತ್ತೆ 2 ಜನರಿಗೆ ಅದನ್ನ ಸೇರಿಸ್ಕೊಂಡಿರಿ. ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಕಾನೂನಿಂದ ಒಂದು ಒಪಿನಿಯನ್ ತಗೊಂಡಿವಿ. ಒಪಿನಿಯನ್ದಾಗ ಈ ಬ್ಲಡ್ ರಿಲೇಟಿವ್ ಅಲ್ಲದೆ ಬೇರೆ ಅದು ಬೇಡ, ಅದು ಬೇಡ. ಅದಾದಮೇಲೆ ಅದೇ ರೀತಿಯಲ್ಲಿ ಅವ್ರಿಗೆ ಸಂಬಂಧಪಟ್ಟವ್ರನ್ನ ಆಲ್ರೆಡಿ ವಿಚಾರಣೆ ಮಾಡಿದಾಗ ಅವರು ಖಂಡಿತವಾಗಿ ನಿರಾಕರಿಸಿದ್ರು. ಈಗ ಅದ್ರ ಬಗ್ಗೆ ಭಾರತ್ ಮಾತಾ ಕಿ ಆಂದೋಲನ ಶ್ರೀಗಳಿಗೆ ಶ್ರೀರಾಮ ಸೇನೆಗೆ ಜೈ ಶ್ರೀರಾಮ್. ಎಸ್ ಪಿ ಸಾಹೇಬರಿಗೆ ಕಳಿಸಿದಂತೆ ಈ ಬಗ್ಗೆ ಖುದ್ದು ತಮ್ಮ ಆಗ್ರಹ ಏನಿದೆ ಅದರ ಬಗ್ಗೆ ಸಾಹೇಬರಿಗೆ ಗಮನಿಸಿಕೊಂಡು ತನಿಖೆಯನ್ನು ಕೂಡ ನಿಷ್ಪಕ್ಷಪಾತವಾಗಿ ಮಾಡುವುದಕ್ಕೆ ಅದನ್ನು ಸಾಹೇಬರಿಗೆ ಕ್ರಮ ಕೈಗೊಳ್ಳಿ.
ಕೊಟ್ಟಂಥ ಮನವಿಯನ್ನು ನಾವು ನಮ್ಮ ಮೇಲಾಧಿಕಾರಿಗೆ ಕೊಟ್ಟು ಆಡಿಟ್ ಡಿಪಾರ್ಟ್ಮೆಂಟಲ್ಲಿ ಇದು ಮಾಡಿಸಿ ಕ್ರಮ ತಗೊಳ್ತೀವಿ. ಪೊಲೀಸ್ ಇಲಾಖೆ ರಾಜಕಾರಣಿಗಳ ಮಾತನ್ನ ಕೇಳಿ ನಮ್ಮ ಸಂಘಟನೆ ಕಾರ್ಯಕರ್ತರನ್ನ ಮಟ್ಟ ಹಾಕ್ತಾ ಇದ್ದಾರೆ. ಆ ಪೊಲೀಸ್ ಈ PSI ಅವರನ್ನ ಅಮಾನತ್ ಮಾಡಬೇಕು ಮತ್ತು ಯಾರು ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಆ ನರ್ಸ್ಗಳ ಮೇಲೂ ಕೂಡ ಪ್ರಕರಣ ದಾಖಲಾಗಿ ಅವರನ್ನ ಅಮಾನತ್ ಮಾಡಬೇಕು ಅಂತ ಒಂದು ವಿಡಿಯೋವನ್ನ ನಾವು ಹೊರಬಿಟ್ಟಿವಿ. ಪೊಲೀಸ್ ಠಾಣೆ ಎದುರುಗಡೆ ಧರಣಿ ಕೂತ್ಕೊಳ್ತಾ ಇದ್ವಿ. ಆದ್ರೆ ಇಲ್ಲಿ ಬಂದು ನೋಡಿದ ತಕ್ಷಣ ನೂರಾರು ಪೊಲೀಸರು ಠಾಣೆಗೆ ಹೋಗುವಂತ ಮಾರ್ಗದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಸರ್ಪಗಾವಲನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕೆ ನಾವೇನು ಕಳ್ರ, ನಾವೇನು ಸುಳ್ಳ, ನಾವೇನು ಮೋಸಗಾರ? ನಮ್ಮನ್ನ ಯಾಕೆ ಬಿಡ್ತಾ ಇಲ್ಲ ನೀವು ಠಾಣೆ ಎದುರುಗಡೆ ಧರಣಿ ಮಾಡ್ಲಿಕ್ಕೆ? ಯುವಕರೇ, ಯಾಕೆ ಠಾಣೆ ಒಳಗೆ ನಾವು ಬಿಡೋದಿಲ್ಲ, ಠಾಣೆ ಎದುರುಗಡೆ ಬಿಡೋದಿಲ್ಲ ಅಂತಂದ್ರೆ ನಾವು ಉಸು ಕೊಡೋಂಗಿಲ್ಲ, ನಾವು ಮತಗ ಬರ್ಕೊಂಗಿಲ್ಲ, ಇಸ್ಪೀಟ ಅಡ್ಡೆ ನಡೆಸೋದಿಲ್ಲ, ನಾವು ಲಂಚ ಕೊಡೋದಿಲ್ಲ. ಅದಕ್ಕೆ ನಾವು ಪೊಲೀಸ್ ಠಾಣೆಗೆ ಬಿಡ್ಲಿಕ್ಕೆ ಇವತ್ತು ಹೋಗ್ತಾ ಇಲ್ಲ. ಅದೇ ಮತಗ ಬರ್ಕೋರಿಗೆ ಪೊಲೀಸ್ ಠಾಣೆಯಲ್ಲಿ ಗೌರವ ಇದೆ, ಉಸು ಕೊಡುವವರಿಗೆ ಗೌರವ ಇದೆ, ಇಸ್ಪೀಟ ಅಡ್ಡ ನಡೆಸೋರಿಗೆ ಗೌರವ ಇದೆ. ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಠಾಣೆಯಲ್ಲಿ ಗೌರವ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ ಸ್ವಾಮಿ? ನಾವು ಲಂಚ ಕೊಡೋದಲ್ಲ. ನಾವು ಎಲ್ಲಿ ಅನ್ಯಾಯ ನಡೆಯುತ್ತೆ ಅಲ್ಲಿ ಪ್ರತಿಭಟನೆ ಮಾಡುವರು. ಪ್ರತಿಭಟನೆ, ಪೊಲೀಸರಿಗೆ ಪ್ರತಿಭಟನೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಹೀಗಾಗಿ ನಮಗೆ ಠಾಣೆ ಎದುರುಗಡೆ ಅವಕಾಶ ಕೊಡಲಿಲ್ಲ. ಪರವಾಗಿಲ್ಲ, ಇವತ್ತು ಈ ಪುಟ್ಟ ರಟಗಲ್ ಗ್ರಾಮದಲ್ಲಿ ಇಷ್ಟಾದ್ರೂ ಅವಕಾಶ ಕೊಟ್ಟದ್ದಕ್ಕಾಗಿ ನಾವು ಪಾಪ ಅವರಿಗೆ ಧನ್ಯವಾದ ಹೇಳಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಗೌರಿಗುಡ್ಡದ ಶರಣರು, ಲಕ್ಷ್ಮೀಕಾಂತ್ ಸ್ವಾದಿ, ಮಹೇಶ್ ಗೊಬ್ಬೂರ್, ರಾಜಶೇಖರ ಗುಡ್ಡದ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳ್ಗಿ. ಚಿತ್ತಾಪುರ ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆಗೆ ಇರುವ ಸಹಾರಾ ಇಂಟರ್ನೆಟ್ ಅಂಗಡಿಯೊಂದಕ್ಕೆ ಕಳ್ಳರು ಕನ್ನ ಹಾಕುವ ಮೂಲಕ 10,000 ರೂಪಾಯಿ ಹಣವನ್ನು ಕಳ್ಳತನ ಮಾಡಿರುವ ಘಟನೆ ಜರುಗಿದೆ. ಅಂಗಡಿಯ ಶಟರ್ ಮುರಿದು ಒಳಗಡೆ ನುಗ್ಗಿದ ಓರ್ವ ವ್ಯಕ್ತಿಯ ಹಣ ದೋಚುತ್ತಿರುವ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ವೇಳೆಯಲ್ಲಿ ಬಸ್ಸಿನ ಗಾಜು ಪುಡಿ ಮಾಡಿ ಅದರಲ್ಲಿನ ರಾಡು ಮತ್ತು ಇನ್ನಿತರೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಮೆಡಿಕಲ್, ಹೋಟೆಲ್ ಹಾಗೂ ಇಸ್ತರಿ ಅಂಗಡಿಯ ಶಟರ್ ಕೀಲಿ ಕೈ ಮುರಿದಿದ್ದಾರೆ ಎಂದು ಮಾಹಿತಿ ಬಂದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಚಂದ್ರು ಇನ್ನೇನಾಗ್ಯದ ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಮಹತ್ವ ನೀಡುವುದರ ಮೂಲಕ ಇತರೆ ಶಿಕ್ಷಣ ಸಂಸ್ಥೆಗಳಿಗೆ ಸಿದ್ಧಶ್ರೀ ಶಾಲೆ ಮಾದರಿಯಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರೂ ಆದ ಮುಗುಳುಕೊಡದ ಜಿಡ್ಗಮಠದ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳು ಶ್ಲಾಘಿಸಿದರು. ಕಲಬುರಗಿ ನಗರದ ಕೋಟ್ನೂರುಡಿಯ ಸಿದ್ಧಶ್ರೀ ಡಿವೈನ್ ಪ್ಯಾಲೇಸ್ನಲ್ಲಿ ಬುಧವಾರ ಸಂಜೆ ಜರುಗಿದ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯ 11ನೇ ವಾರ್ಷಿಕೋತ್ಸವದ ಅದ್ದೂರಿ ವರ್ಣರಂಜಿತ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿ, ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವಲ್ಲಿ ಶಿಕ್ಷಕರಷ್ಟೇ ಅಲ್ಲದೆ ಪಾಲಕರು ಕೂಡ ಗಮನ ಕೊಡುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಈ ದೇಶಕ್ಕಾಗಿ ಸಮರ್ಪಣೆ ಆಗಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶ. ಹೀಗಾಗಿ ಭಾರತ ದೇಶ ಅದು ಸಂಸ್ಕೃತಿಯ ದೇಶ, ಭಾರತ ದೇಶ ಅದು ಸಮೃದ್ಧಿಯ ದೇಶ, ಭಾರತ ದೇಶ ಅವನು ನಿಜವಾದ ರಾಜಕಾರಣಿ ಅಲ್ಲ ಅಂತ ನಾನು ಹೇಳ್ತೀನಿ. ಇದ್ದಾಗೂ ಅದೇ ಥರ ಇಲ್ಲಾದರೂ ಅದೇ ಥರ ಸಮಾನತೆಯ ಜೀವನದ ವ್ಯವಸ್ಥೆಯಲ್ಲಿ ಯಾರು ನಡ್ಕೊತಾರೆ ಅವರು. ಇನ್ನು ಇದೇ ವೇಳೆಯಲ್ಲಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿ, ಮಠ ಮಂದಿರದ ಶಾಲೆಗಳಲ್ಲಿ ಒಳ್ಳೆಯ ಸಂಸ್ಕಾರಯುತ ಶಿಕ್ಷಣ ದೊರೆಯುತ್ತದೆ. ಆದಷ್ಟು ಪಾಲಕರು ಮಕ್ಕಳಿಗೆ ಮೊಬೈಲ್ನಿಂದ ದೂರವಿಡಿ ಎಂದು ಸಲಹೆ ನೀಡಿದರು. ಮಠದ ಪರಮ ಪೂಜ್ಯರಾದ ಮುರುಘರಾಜೇಂದ್ರ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲಿರ್ತಕ್ಕಂಥ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಈಗ ಆಗಮಿಸಿರ್ತಕ್ಕಂಥ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ICT ಡಿಪಾರ್ಟ್ಮೆಂಟ್ CS ಬ್ರೋಡ್ ಅವರೇ ಮತ್ತು ಡೈರೆಕ್ಟರ್ ಸಾಧನ ಆಯಸ್ ಸಮಿತಿಯ ಎಕ್ಸಾಮ್ ಕೋಚಿಂಗ್ ಸೆಂಟರ್ ನಮ್ಮ ಭಾಗದಲ್ಲಿ ವಿದ್ಯಾರ್ಥಿಗಳನ್ನ ಹೊರಬರಲಿ, ಪರಮ ಪೂಜ್ಯರ ಆಶೀರ್ವಾದದಿಂದ ಒಳ್ಳೆಯ IAS IPS ಬೇರೆ ಬೇರೆ ಅಧಿಕಾರವನ್ನು ಹೊಂದಿ ಎಲ್ಲರೂ ನಮ್ಮ ಮನೆಗೆ ತೀರ್ಪಿರ್ತಕ್ಕಂಥದ್ದು ಯಾರು ಅಂತ ಹೇಳ್ಕೊಂಡು ಇವತ್ತು ನಮ್ಮನ್ನು ಕರೆಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶ್ರೀಗಳು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಪ್ಪಾಜಿ ಹಾಡು, ಜೋಗಯ್ಯ, ಜೋಕರ್ ನಾಟಕ, ದೇಶಭಕ್ತಿ ಗೀತೆಗಳು ಹೀಗೆ ಅನೇಕ ಹಾಡುಗಳಿಗೆ ವಿದ್ಯಾರ್ಥಿಗಳು ನೃತ್ಯ ಮಾಡಿ ಜನಮನ ರಂಜಿಸಿದರು. ಈ ವೇಳೆಯಲ್ಲಿ ಸಾಧನಾ ತರಬೇತಿ ಕೇಂದ್ರದ ನಿರ್ದೇಶಕಿ ಡಾಕ್ಟರ್ ಜ್ಯೋತಿ, KKCCS ಮುದೋಳ್, ಡಾಕ್ಟರ್ ಮಾನಯ್ಯ, N ಬಡ್ಗೇರ್, ಅಸ್ಮಾ ಬೇಗಂ, ಪವನ್ ಕುಮಾರ್ ವಳಕೇರಿ, ಶಿವಾನಂದ ಹುಲಿ, ನಿಂಗರಾಜ್ ಕಣ್ಣಿ, ಸಚಿನ್ ಗಣಚಾರಿ, ಸಂಸ್ಥೆಯ ಉಪಾಧ್ಯಕ್ಷರಾದ ಬಸವರಾಜ್ ಸಿ ಹಿರೇಮಠ್, ಕನ್ನಡ ಮಾಧ್ಯಮದ ಮುಖ್ಯ ಗುರುಗಳಾದ ರುದ್ರಯ್ಯ ಮಡಪತಿ ಹಾಗೂ ಆಂಗ್ಲ ಮಾಧ್ಯಮದ ಮುಖ್ಯ ಗುರುಗಳಾದ ಅಮೃತ ಕೊರಳಿ ಸೇರಿದಂತೆ ಶಾಲಾ ಸಿಬ್ಬಂದಿಗಳು, ಪಾಲಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಶ್ರೀಮತಿ ಪೂರ್ಣಿಮಾ PM ಬಿರಾದರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ನ 3ನೇ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಏಷ್ಯನ್ ಬಿಸಿನೆಸ್ ಸೆಂಟರ್ನ 3ನೇ ಮಹಡಿಯಲ್ಲಿರುವ ಶ್ರೀಮತಿ ಪೂರ್ಣಿಮಾ PM ಬಿರಾದರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ನ 3ನೇ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ವಹಿಸಿದರು. ಇದೇ ಸಂದರ್ಭದಲ್ಲಿ PM ಬಿರಾದರ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿದರು. ಸರ್ ಇನ್ನೊಂಚೂರು ಒಳಗಡೆ ಯಾರು ಎಲ್ಲರೂ ಟ್ರಸ್ಟಿನ ಎಲ್ಲ ಸದಸ್ಯರು ಒಟ್ಟಿಗೆ ನಿಂತಿದ್ದಾರೆ. ಮತ್ತೊಂದ್ಸಲ ಜೋರಾಗಿ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ.
ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸ್ಥೆಯ ಅಧ್ಯಕ್ಷ ಶರಣು ಪಪ್ಪ ಮಾತನಾಡಿದರು. ಎಲ್ಲರೂ ಇವತ್ತಿನ ದಿವಸ ಈ ಒಂದು ಪೂರ್ಣಿಮಾ PMR ಡಯಾಲಿಸಿಸ್ ಕೇಂದ್ರಕ್ಕೆ ಸಾಕಷ್ಟು ಅವ್ರದ್ದು ಸಪೋರ್ಟ್ ಇದೆ ಸರ್. ಹೇಳ್ತಾರಲ್ಲ, ಎಲ್ಲ ಒಂದು ಸಕ್ಸಸ್ಫುಲ್ ಗಂಡಸನ ಹಿಂದೆ ಹೆಣ್ಣಿನ ಒಂದು ಕೈ ಇರ್ತಂತ, ಹಂಗೆ ಎಲ್ಲ ಒಂದು ಸೋದರಿಯರು ಈ ಒಂದು ಕೇಂದ್ರಕ್ಕೆ ಬಹಳಷ್ಟು ಸಹಕರಿಸಿ ನಮ್ಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಮರೆಯುವಂತಿಲ್ಲ. ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಈ ಒಂದು ಚಾರಿಟೇಬಲ್ ಸಂಸ್ಥೆಯನ್ನು ಇಷ್ಟು ಒಂದು ನೀಟಾಗಿ ನಡ್ಸ್ಕೊಂಡು ಬರ್ತಕ್ಕಂಥ ನಮ್ಮ ಸ್ಟಾಫ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಒಂದು ಈ ಒಂದು ಚಾರಿಟೇಬಲ್ ಸೆಂಟರ್ನ ಒಳಗಡೆ ಏನು ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಎಲ್ಲ ಸ್ಟಾಫ್ದವರು, ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮರೆಯಲಾರ್ದೇನೆ. ಮತ್ತು ನನ್ನ ಜೊತೆಗಾಗಿ ಎಲ್ಲ ನನ್ನ ಟ್ರಸ್ಟೀಸ್ಗಳು, ಎಲ್ಲ ಸ್ನೇಹಿತರು, ಎಲ್ಲ ವೆಲ್ ವಿಷರ್ಸ್ ಇವತ್ತಿನ ದಿವಸ ಏನು ಬಂದಿದ್ದೀರಿ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಹಾಗೂ ನಮ್ಮ ಪೂರ್ಣಿಮಾ PMR ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸಿ ನನ್ನ ಎರಡು ಮಾತಿಗೆ ಮುಗಿಸ್ತೇನೆ. ನಂತರ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದರು. ಉಚಿತವಾಗಿ, ಯಾಕಂದ್ರೆ ಇತ್ತೀಚೆಗೆ ಪ್ರತಿಯೊಬ್ಬರು ಮನೆಗಳಲ್ಲಿ ಒಬ್ಬರು ಡಯಾಲಿಸಿಸ್ ಪೇಷಂಟ್ ಇದ್ದೇ ಇರ್ತಾರೆ. ಅದು ಎಲ್ಲೇ ಒಂದು ರೀತಿ ಕಾಮನ್ ಆಗ್ತದೆ ಅಂತ. ಆದರೆ ಬಡವರಿಗೆ ತೋರಿಸೋದು ಬಹಳ ಕಷ್ಟ. ಒಂದು ಸಂದರ್ಭ ಹೆಂಗಿತ್ತಪ್ಪ ಅಂದರೆ ಎಲ್ಲರೂ ಹುಬ್ಳಿಗೆ ಹೋಗ್ಬೇಕಾಗಿತ್ತು, ಇನ್ನು ಭಾಳ ಅಂದರೆ ಬೆಂಗಳೂರು ಹೋಗ್ಬೇಕಾಗಿತ್ತು. ಇವತ್ತು ಅಂಥದ್ದನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಭಾಗದಲ್ಲೇ ಆ ಸೆಂಟರ್ ಓಪನ್ ಮಾಡಿ ಅದನ್ನು ಉಚಿತವಾಗಿ ಕೊಡೋದ್ರ ಮೂಲಕವಾಗಿ ಇಂಥ ದೊಡ್ಡ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಏನು ನಮ್ಮ ಶರಣಪ್ಪ ಅವರ ಎಲ್ಲ ಸ್ನೇಹಿತರು, ಅವರೆಲ್ಲ ದಾನಿಗಳು ಕೂಡಿ ಮಾಡಿರ್ತಕ್ಕಂಥದ್ದು ಇದು 100 ದೇವಸ್ಥಾನಗಳಿಗೆ ಸರಿಸಮಾನ ಎನ್ನುವಂಥ ಮಾತನ್ನು ಇಟ್ಟಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ಬೋದು. ಆ ಪೂಜಿಸುವಂತಹ ಕೈಗಳಿಗಿಂತ ಉಪಚರಿಸುವಂಥ ಕೈಗಳೇ ಭಾಳ ಶ್ರೇಷ್ಠ ಅಂತ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂತ. ಆದರೂ ಕರೋನಾ ಎನ್ನುವಂತಹ ಜಾಗತಿಕ ಮಹಾಕಾರ್ಯ ನಮ್ಮ ಜಗತ್ತನ್ನು ಆವರಿಸಿಕೊಂಡಾಗ ಅಂಥ ಸಂದರ್ಭದಲ್ಲಿ ಸಹ ಇಡೀ ಈ ಒಂದು ಡಯಾಲಿಸಿಸ್ ಸೆಂಟರ್ನ ಎಲ್ಲ ಪದಾಧಿಕಾರಿಗಳು, ಅವರೆಲ್ಲ ಸ್ನೇಹಿತರು ಪ್ರಾಣದ ಹಂಗ ತೊರೆದು ಯಾರಿಗೆ ಅನ್ನ ಇಲ್ವೋ, ಯಾರಿಗೆ ಅವಶ್ಯಕವಾದಂಥ ಸಾಮಗ್ರಿಗಳ ಕೊರತೆ ಇದೆಯೋ, ಯಾರಿಗೆ ಆಸ್ಪತ್ರೆಯ ಸೇವೆಯ ಸೌಲಭ್ಯದ ಅವಶ್ಯಕತೆ ಇದೆಯೋ ಅಂಥವ್ರನ್ನ ಮನೆ ಬಾಗಿಲಿಗೆ ಹೋಗಿ ಅವರ ಕರೋನಾ ಪೇಷಂಟನ್ನು ಗೊತ್ತಿದ್ರೂ ಸಹ ಮನೆಗಿರ್ತಕ್ಕಂಥ ಅಪ್ಪ ಅಮ್ಮ, ಮನೆಗಿರ್ತಕ್ಕಂಥ ಗಂಡ ಹೆಂಡತಿಗೆ ಉಪಚರಿಸಲಿಕ್ಕೆ ಆಗದೇ ಇರ್ತಕ್ಕಂಥ ಭಯಾನಕ ಒಂದು ಸಂದರ್ಭದಲ್ಲಿ ನಮ್ಮ ಶರಣಪ್ಪ ಅವರ ಈ ಬಳಗ ಅವರೆಲ್ಲರನ್ನು ಉಪಚರಿಸುವ ಮೂಲಕವಾಗಿ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಅದು ಭಗವಂತನಿಗೆ ಹತ್ತಿರವಾಗುವಂಥ ಕೆಲಸವನ್ನು ಅವರೆಲ್ಲರೂ ಸಹ ಮಾಡಿದ್ದನ್ನು ಮರಳಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿಕರ್ತ ಪರಮಾತ್ಮ ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡ್ತಾರೆ. ಮನುಷ್ಯ ಹೆಂಗೆ ಬದುಕಬೇಕಪ್ಪ ಅಂತಂದರೆ ಅವನು ಮೆಚ್ಚುವಂತೆ ಬದುಕಬೇಕು ಅಂತ. ನಮ್ಮೆಲ್ಲರ ಮೇಲೆ ಸಹ 5 ಋಣಭಾರಗಳನ್ನು ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಆ ಭಾರವನ್ನು ಹಾಕಿ ಸೃಷ್ಟಿ ಮಾಡ್ತಾರೆ ಭಗವಂತ. 5 ಋಣಭಾರಗಳು ಅಂತ. ಒಂದು ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥ ಭಗವಂತನ ಋಣ, 2ನೇದು ಜನ್ಮ ಕೊಟ್ಟಂಥ ತಂದೆ ತಾಯಿ ಋಣ, 3ನೇದು ನಮಗೆ ಸಂಸ್ಕಾರ ಕೊಟ್ಟಂಥ ಗುರುವಿನ ಋಣ, 2ನೇದು 4ನೇದು ಸುಖವನ್ನು ಕೊಟ್ಟಿರ್ತಕ್ಕಂಥ ಈ ದೇಶದ ಋಣ, 5ನೇದು ಅನ್ನ ಕೊಟ್ಟಂತಹ ಭೂಮಿಯ ಋಣ. ಈ 5 ಋಣವನ್ನು ಪ್ರತಿಯೊಬ್ಬ ಮನುಷ್ಯ ಕಡ್ಡಾಯವಾಗಿ ತೀರಿಸಲೇಬೇಕು ಅಂತ. ಎಲ್ಲ 5 ಋಣಗಳನ್ನು ತೀರಿಸಲಿಕ್ಕಾಗದೇ ಇದ್ರು ಕೊನೆ ಪಕ್ಷ ಒಂದಾದ ಋಣವನ್ನು ತೀರಿಸ್ಬೇಕಂತೇಳಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ನಾವೇನು ಮಾಡ್ತೀವಿ, 5 ಋಣವನ್ನು ತೀರಿಸೋಕ್ಕಾಗೋದ್ರೆ ಕೇವಲ ವೈಯಕ್ತಿಕವಾಗಿರ್ತಕ್ಕಂಥ ಋಣವನ್ನು ತೀರಿಸ್ತಾ ನಾವು ಯಾರು ಸಹ ನಿಜವಾಗಿರ್ತಕ್ಕಂಥ ಸಾರ್ಥಕ ಬದುಕನ್ನು ಕಾಣೋದಿಲ್ಲ. ಆ ನಿಟ್ಟಿನಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಭಗವಂತ ಋಣವನ್ನಾದರೂ ತೀರಿಸ್ಬೇಕು, ಅಂದರೆ ದೇವರು ಮೆಚ್ಚುವಂತೆ ಬದುಕಬೇಕು ಅಂತ. 2ನೇದು ಜನ್ಮ ಕೊಟ್ಟ ತಂದೆ ತಾಯಿ ಋಣವನ್ನಾದರೂ ತೀರಿಸಲೇಬೇಕು ಅಂತ. ನಾವು ದೇವರನ್ನು ನಾವು ಪ್ರತ್ಯಕ್ಷ ನೋಡಿಲ್ಲ. ಅಕಸ್ಮಾತ್ ಆ ಪರಮಾತ್ಮ ಋಣ ತೀರಿಸಲಿಕ್ಕಾಗದವರಿಗೆ ಕಣ್ಣೆದುರೆ ಕಾಣುವಂಥ ಜೀವಂತ ದೇವರಾಗಿರ್ತಕ್ಕಂಥ ತಂದೆ ತಾಯಿ ಋಣವನ್ನಾದರೂ ತೀರಿಸಬೇಕು. ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಆರ್ ಚೇತನ್, MLC BG ಪಾಟೀಲ್, ನೀಲಕಂಠ ಮೂಲ್ಗೆ, ಕೃಷ್ಣಾರೆಡ್ಡಿ, ಆನಂದ ದಂಡೋತಿ, ಶರಣಗೌಡ ಯರಗೋಳ್, ರಾಮಕೃಷ್ಣ ಬೋರಾಳ್ಕರ್, ಸಿದ್ದೇಶ್ವರ ಅನಂತಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಾತಿ ಜನಗಣತಿ ಮಾಡಿದ್ದಕ್ಕೆ ಯಾರದು ವಿರೋಧವಿಲ್ಲ, ಎಲ್ಲರ ಒಪ್ಪಿಗೆ ಇದೆ. ಆದರೆ ಜಾತಿ ಜನಗಣತಿ ಸಂವಿಧಾನಾತ್ಮಕ, ವೈಜ್ಞಾನಿಕವಾಗಿ ಇರಬೇಕು ಎಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು.
ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂತರಾಜ್ ವರದಿ ಬಗ್ಗೆ ಈಗಾಗಲೇ ಸಾಕಷ್ಟು ಭಿನ್ನಾಭಿಪ್ರಾಯ ವ್ಯಕ್ತವಾಗುತ್ತಿವೆ. ಕಾಂತರಾಜ್ ವರದಿ ಸ್ವೀಕಾರ ಮಾಡದಂತೆ ಶಾಮನೂರು ನೇತೃತ್ವದಲ್ಲಿ ಸಿಎಂ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಬಹುತೇಕ ಸಮುದಾಯಗಳ ವಿರೋಧದ ಮಧ್ಯೆ ವರದಿ ಸ್ವೀಕಾರ ಮಾಡ್ತಿರೋದು ನೋವು ತಂದಿದೆ. ಸುತ್ತೂರು ಶ್ರೀಗಳು ಸಹ ಕಾಂತರಾಜ್ ವರದಿಯನ್ನ ವಿರೋಧಿಸಿದ್ರು. ಈಗಿನ ವರದಿ ತಿರಸ್ಕರಿಸಿ ಮತ್ತೊಮ್ಮೆ ವೈಜ್ಞಾನಿಕವಾಗಿ ವರದಿ ಸಿದ್ಧಪಡಿಸಲು ಆಗ್ರಹಿಸಿದರು. ವರದಿ ಸ್ವೀಕಾರ ಮಾಡಿದ್ರೆ ಸಮಾಜದ ಬಾಂಧವರು ಆಕ್ರೋಶಗೊಳ್ಳುತ್ತಾರೆ. ವೃತ್ತಿ ಆಧಾರದ ಮೇಲೆ ಗಣತಿ ಮಾಡಿ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರೋ ಸಾಧ್ಯತೆ ಇದೆ. ಅವಸರ ಮಾಡಿ ವರದಿ ಸ್ವೀಕಾರ ಮಾಡೋ ಅವಶ್ಯಕತೆ ಏನಿದೆ? ಸಮಾಜಕ್ಕೆ ಅನ್ಯಾಯವಾಗ್ತಿರುವಾಗ ಎಲ್ಲ ಶಾಸಕರು ಪಕ್ಷಭೇದ ಮರೆತು ಹೋರಾಟ ಮಾಡಬೇಕು. ಇಲ್ಲ ಅಂದ್ರೆ ಸಮಾಜದ ಜನಪ್ರತಿನಿಧಿಗಳ ಮೇಲೆ ಜನ ಅಸಮಾಧಾನಗೊಳ್ಳುತ್ತಾರೆ. ಸದನದಲ್ಲಿಯೂ ಸಹ ಈ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಮಾಡಿಲ್ಲ ಎಂದರು. ಜಾತಿ ಗಣತಿ ಮಾಡಲಿಕ್ಕೆ ಯಾರ್ದು ವಿರೋಧಲ್ಲ, ಎಲ್ಲರದು ಒಪ್ಪಿಗೆ ಐತಿ. ಆದರೆ ಯಾವುದೇ ಜಾತಿ ಗಣತಿಯು ಅದು ಸಂವಿಧಾನಾತ್ಮಕವಾಗಿರಬೇಕಾಗತ್ತೆ, ಮುಖ್ಯವಾಗಿ ವೈಜ್ಞಾನಿಕವಾಗಿರಬೇಕಾಗತ್ತೆ. ಆದರೆ 7 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರ್ತಕ್ಕಂಥ ಕಾಂತರಾಜ್ ಆಯೋಗ ವರದಿಯನ್ನು ಸರ್ಕಾರ ಈಗಾಗಲೇ ನಮ್ಮ ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಸಮುದಾಯದವರು ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಸಹ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲದರ ನಡುವೆ ನಮ್ಮ ಸಮುದಾಯದ ಸುಮಾರು 70ಕ್ಕಿಂತ ಹೆಚ್ಚು ಜನ ಎಲ್ಲ ಲಿಂಗಾಯತ ಶಾಸಕರು ಶಾಮನೂರು ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಹೋಗಿ ಸನ್ಮಾನ ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಿದ್ರು. ಈ ವರದಿಯನ್ನು ಯಾವ ಕಾರಣಕ್ಕೂ ನೀವು ಸ್ವೀಕಾರ ಮಾಡಬಾರ್ದು ಅಂತ. ಈ ನಡುವೆ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯವರು ದಾವಣಗೆರೆ ನಡೆದಂತಹ ಸಮಾವೇಶದಲ್ಲಿ ನಿರ್ಣಯವನ್ನು ಮಂಡಿಸಿದ್ದಾರೆ. ಕಾಂತರಾಜ್ ವರದಿಯನ್ನು ನಾವು ತಿರಸ್ಕಾರ ಮಾಡ್ತೀವಿ, ವರದಿ ಸ್ವೀಕಾರ ಮಾಡಬಾರ್ದು. ಇಷ್ಟೆಲ್ಲ ಸಮುದಾಯಗಳ ಒತ್ತಡದ ನಡುವೆಯೂ ಸಹ ಮತ್ತೆ ವರದಿ ಸ್ವೀಕಾರ ಮಾಡುವಂಥ ಸರ್ಕಾರದ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರ ನಿಜವೂ ಸಹ ಸಮುದಾಯದಲ್ಲಿ ನಿರಾಶೆಯನ್ನು ಉಂಟು ಮಾಡುತ್ತೆ. ಶಾಸಕರ ಮಾತುಗಳಿಗೆ ಬೆಲೆ ಇಲ್ಲ ಅಂತಂದರೆ ಸಮುದಾಯದ ಗುರುಗಳಾಗಿರ್ತಕ್ಕಂಥ ಸುತ್ತಿರಣ ಶ್ರೀಗಳವರು ಸಹ ವೀರಶೈವ ಮಹಾಸಭಾ ಅಧಿವೇಶನದಲ್ಲಿ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಧರ್ಮಗುರುಗಳ ಬಗ್ಗೆಯೂ ಸಹ ಇಷ್ಟೆಲ್ಲ ಹೇಳಿದ್ರು ಇಷ್ಟೊಂದು ತರಾತುರಿಯಲ್ಲಿ ಇಷ್ಟೊಂದು ಹಠ ಮಾಡಿ ವರದಿಯನ್ನು ಸ್ವೀಕಾರ ಮಾಡುವಂಥ ಜರುರತ್ತು ಏನಿರುತ್ತೆ ಅಂತೇಳಿ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ಈಗಲೂ ಕಾಲ ಮುಚ್ಚಿಲ್ಲ. ವರದಿಯನ್ನು ಸ್ವೀಕಾರ ಮಾಡಲಾರ್ದೇ ವೈಜ್ಞಾನಿಕವಾಗಿ ಮತ್ತೊಮ್ಮೆ ಜಾತಿ ಗಣತಿ ಮಾಡೋ ಪ್ರಯತ್ನ ಮಾಡಲಿ. ಈ ರಾಜ್ಯದೊಳಗೆ ಯಾವ್ಯಾವ ಜನಾಂಗದವರು ಎಷ್ಟೆಷ್ಟು ಸಂಖ್ಯೆ ಪ್ರಾಮಾಣಿಕ ಗೊತ್ತಾಗಲಿ, ದತ್ತಾಂಶಗಳ ಮೂಲಕ ವೈಜ್ಞಾನಿಕವಾಗಿ ಮಾಡಲಿ. ವರದಿ ಸ್ವೀಕಾರ ಮಾಡಿ ಎಲ್ಲೇ ಒಂದು ಕಡೆ ಹಳ್ಳಿಗಳ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಸಮುದಾಯಗಳ ನಡುವೆ ಸಾಮರಸ್ಯ ಧಕ್ಕೆ ಉಂಟಾಗೋ ಪ್ರಯತ್ನಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬಾರ್ದು. ಖಂಡಿತವಾಗಿ ನಾವು ಈಗಾಗಲೇ ನಮ್ಮ ಸಮುದಾಯದ ಎಲ್ಲ ಶಾಸಕರು ವಿರೋಧ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸಹ ಕಾಂತರಾಜ್ ವರದಿಯನ್ನು ಬಲವಾಗಿ ನಾವು ವಿರೋಧಿಸ್ತೀವಿ. ಯಾವ ಕಾರಣಕ್ಕೂ ಅದನ್ನು ಒಂದು ವೇಳೆ ಸರ್ಕಾರ ಇವತ್ತೇನಾದರೂ ಸ್ವೀಕಾರ ಮಾಡಿದ್ದಾದರೆ ಅನುಷ್ಠಾನವನ್ನು ಮಾಡಬಾರ್ದಂತ ಎಲ್ಲರ ಜೊತೆ ಚರ್ಚೆ ಮಾಡಲಿ. ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನು ಕರೀರಿ, ಸಮುದಾಯದ ಮಠಾಧೀಶರನ್ನು ಕರೀರಿ, ಎಲ್ಲರಿಗೂ ಚರ್ಚೆ ಮಾಡಿಕೊಂಡು ಈ ರೀತಿಯ ತೀರ್ಮಾನ ಕೈಗೊಳ್ಳಬೇಕು ಹೊರತು ತರಾತುರಿಯಲ್ಲಿ ಅದನ್ನು ಸ್ವೀಕಾರ ಮಾಡುವಂಥದ್ದು, ಅದು ಅನುಷ್ಠಾನ ಮಾಡುವಂಥ ಪ್ರಯತ್ನ ಮಾಡೋದು ಎಲ್ಲೇ ಒಂದು ಕಡೆ ಈ ಸಮುದಾಯ ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆ, ನಿಮ್ಮ ಮೇಲೆ ಇಟ್ಟಿರ್ತಕ್ಕ ಭರವಸೆ ಏನಿದೆ ಅದು ಎಲ್ಲೇ ಒಂದು ಕಡೆ ಕಳ್ಕೊಳ್ಳುತ್ತೆ ಅನ್ನುವಂಥ ಕಿವಿ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ವೇಳೆ ಅದನ್ನು ಖಂಡಿತವಾಗಿ ಸ್ವೀಕಾರ ಮಾಡಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ಸಮಾಜ ಬಾಂಧವರು ಆಕ್ರೋಶಗೊಳ್ತಾರೆ. ಈಗಾಗಲೇ ಭಾಳಷ್ಟು ಅಸಮಾಧಾನಗೊಂಡಿದ್ದಾರೆ. ಇಲ್ಲ ಲಿಂಗಾಯತರು ಇಷ್ಟೆಲ್ಲ ದೊಡ್ಡ ಸಮಾಜ ಕರ್ನಾಟಕದಲ್ಲಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ನೀವು ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಅವ್ರ ವೃತ್ತಿಗಳ ಆಧಾರದ ಮೇಲೆ ನೀವು ಜನಗಣತಿ ಮಾಡಿದಿರಿ. ಅವರೆಲ್ಲ ಮೂಲತಃ ಲಿಂಗಾಯತರೇ. ಹೀಗಾಗಿ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸುವಂಥದ್ದು ಎಲ್ಲ ವಾಟ್ಸಪ್ ಸೋಷಿಯಲ್ ಮೀಡಿಯಲ್ಲಿ ಬಂದಿದೆ. ಇಲ್ಲ ವರದಿ ಸ್ವೀಕಾರ ಮಾಡೋಕ್ಕೆ ಹೆಂಗೆ ಹೇಳ್ತೀರಿ ಅಂತ ಹೇಳ್ತಾರೆ. ನೀವು ಇಷ್ಟೊಂದು ಅವಸರ ಮಾಡಿ ವರದಿ ಸ್ವೀಕಾರ ಮಾಡುವಂಥ ಅವಶ್ಯಕತೆ ಏನೈತಿ? ಆ ಉದ್ದೇಶಕ್ಕೋಸ್ಕರ ವರದಿ ಸ್ವೀಕಾರ ಮಾಡುವಂಥ ಆ ರೀತಿಯ ತರಾತುರಿ ತೀರ್ಮಾನವನ್ನು ಮಾಡಲಾರ್ದೇ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡುವಂಥ ಸಮಾಲೋಚನೆ ಮಾಡುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ದೊಡ್ಡ ಸಮುದಾಯದ ನಡುವೆ ಯಾವ ಕಾರಣಕ್ಕೂ ಮನಸ್ತಾಪಗಳು ಉಂಟಾಗದ ರೀತಿಯಲ್ಲಿ ತಾವು ಪ್ರಯತ್ನ ಪಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಅಲ್ಲ ಅದಕ್ಕೆ ಈಗ ಏನಾಗಿದೆ ಏನಂತ ಗೊತ್ತಿಲ್ಲ. ಅಷ್ಟೊಂದು ಅವಸರವನ್ನು ಏನಿತ್ತು ಅಂತ ಮತ್ತೊಮ್ಮೆ ಜಾತಿ ಗಣತಿ ಮಾಡೋ ಅವಕಾಶವಿತ್ತಲ್ಲ. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ನ ನಿಯಮದ ಪ್ರಕಾರ ಜಾತಿ ಗಣತಿ ಮಾಡುವಂಥ ಪರಮಾಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಅಂತ ತಿಳ್ಕೊಂಡಿದ್ದೀವಿ. ಇವರು ಮಾಡಿದ್ದು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತೇಳಿ. ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನೇ ಜಾತಿ ಗಣತಿ ಅಂತೇಳಿ ಅದನ್ನು ಸ್ವೀಕಾರ ಮಾಡಿ ಸಮಾಜದ ನಡುವೆ ಇರ್ತಕ್ಕಂಥ ಅಸಮಾಧಾನಕ್ಕೆ ಸರ್ಕಾರ ಗುರಿಯಾಗಬಾರ್ದು ಅಂತ ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವು ಅದನ್ನು ಮಾರ್ಪಾಡು ಮಾಡಿ ಕೊಟ್ಟಿದ್ದೀರೋ ಬಿಟ್ಟು ನಮಗೆ ಗೊತ್ತಿಲ್ಲದು, ಅದರೊಳಗೆ ಏನೈತೆ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಪುನರ್ ಜಾತಿ ಗಣತಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿ. ಸಂಖ್ಯೆಗಳ ಆಧಾರದ ಮೇಲೆ ಕಾನೂನಾತ್ಮಕವಾಗಿ ವೈಜ್ಞಾನಿಕ ಮಾಡಲಿ. ಎಲ್ಲರೂ ಒಪ್ಕೊಂತಾರೆ. ಈಗ ಭಾಳ ಕಡೆ ಏನಂತಾರೆ, ನಮ್ಮ ಕಡೆ ಸಮೀಕ್ಷೆ ಬಂದೇ ಇಲ್ಲ,
ಇದು ಎಲ್ಲೇ ಒಂದು ಕಡೆ ನಮ್ಮ ಗಮನಕ್ಕೆ ಬಾರಲಿಂಗ ಸಮೀಕ್ಷೆ ಮಾಡೋಂಥ ಒಂದು ಕೂಗಿದ್ದಿದೆ. ಇಂಥ ಒಂದು ಅನುಮಾನಗಳ ನಡುವೆ, ಇಂಥ ಒಂದು ಅಪಸ್ಯಗಳ ನಡುವೆ ಈ ರೀತಿ ತರಾತುರಿಯಲ್ಲಿ ಸ್ವೀಕಾರ ಮಾಡುವಂಥದ್ದು ಸರಿಯಲ್ಲ. ನಾವು ಖಂಡಿತವಾಗಿ ಕಾಂತರಾಜ್ ಆಯೋಗದ ವರದಿಯನ್ನು ಈಗಾಗಲೇ ನಮ್ಮ ಸಮಾಜದ 70 ಜನ ಶಾಸಕರು ಪಕ್ಷಭೇದ ಮರೆತು ಫಸ್ಟ್ ಟೈಮ್ ಲಿಂಗಾಯತರ ಇತಿಹಾಸದಲ್ಲಿ ಒಂದು ಭೀಮಣ್ಣ ಖಂಡ್ರೆಯವರು ಆವತ್ತಿನ ಕಾಲದಲ್ಲಿ ಲಿಂಗಾಯತರಿಗೆ ಅಪಮಾನ ಆಗುವಂಥ ವರದಿಯನ್ನು ವಿರೋಧ ಮಾಡಿದ್ದನ್ನು ನಾವು ನೋಡಿದ ಇತಿಹಾಸದಲ್ಲಿ ಕೇಳಿದ್ದೀವಿ. ಅದೇ ರೀತಿಯಾಗಿ ಈ ರೀತಿಯಾಗಿ ಲಿಂಗಾಯತರಿಗೆ ವಿರುದ್ಧವಾಗಿರ್ತಕ್ಕಂಥ ವರದಿ ಅಂತ ಭಾವನೆ ಬಂದ್ಬಿಟ್ಟಿದೆ. ತಪ್ಪು ಸಂದೇಶ ಜನರಿಗೆ ಹೋಗಿದೆ. ಆ ತಪ್ಪು ಸಂದೇಶ ಸರಿಪಡಿಸೋ ಪ್ರಯತ್ನ ಅನ್ನೋದು ಮುಖ್ಯಮಂತ್ರಿಗಳು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಸರಿಪಡಿಸೋ ಪ್ರಯತ್ನ ಮಾಡಬೇಕಂತೇಳಿ ಈ ಮೂಲಕ ಕೇಳಕ್ಕೆ ಇಚ್ಛೆಪಡ್ತೀವಿ. ನಮ್ಮ ಸಮುದಾಯದ ಎಲ್ಲ ಶಾಸಕರು, ನೀವು ಟಿಕೆಟ್ ಬೇಕಾದಾಗ ಲಿಂಗಾಯತ ಅಂತ ಹೇಳ್ತೀರಿ, ಅಧಿಕಾರ ಬೇಕಾದಾಗ ಲಿಂಗಾಯತ ಅಂತ ಹೇಳ್ತೀರಿ. ಸಮಾಜಕ್ಕೆ ಅನ್ಯಾಯವಾಗುವಂಥ ಸಂದರ್ಭದಲ್ಲಿ ತಾವೆಲ್ಲ ಪಕ್ಷಭೇದ ಮರೆತು ಯಾವ ರೀತಿ ಮೊನ್ನೆ ಸೈನ್ ಮಾಡಿ ಮುಖ್ಯಮಂತ್ರಿ ಮನವಿ ಕೊಟ್ಟಿರಿ, ಪಕ್ಷಭೇದ ಮರೆತು ಒಗ್ಗಟ್ಟಾಗಿ ಹೋರಾಟ ಮಾಡಿರಿ ಅಂತ. ಈಗ ನಿಮ್ಮ ತಾತ್ಕಾಲಿಕ ಅಧಿಕಾರ ಸುಖಕ್ಕೋಸ್ಕರವಾಗಿ ಭವಿಷ್ಯದ ಸಮಾಜ ಬಿಜೆಪಿಯ ಕರ್ನಾಟಕ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯನ್ನಾಗಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ವಜೀರ್ಗಾಂವ್ ಗ್ರಾಮದ ಸದ್ದಾಂ ಹುಸೇನ್ ಅವರನ್ನು ನೇಮಕ ಮಾಡಲಾಯಿತು. ಬೆಂಗಳೂರಿನ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ಕರ್ನಾಟಕ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಅನಿಲ್ ಥಾಮಸ್ ಅವರು ನೇಮಕ ಮಾಡಿ ಆದೇಶ ಪತ್ರ ನೀಡಿ ಈ ಹೊಣೆಗಾರಿಕೆಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಾ ಪಕ್ಷದ ಸಂಘಟನೆಯನ್ನು ತಳಮಟ್ಟದಲ್ಲಿ ಸದೃಢಗೊಳಿಸುತ್ತಾ ಮುಂಬರುವ ಎಲ್ಲಾ ರೀತಿಯ ಸವಾಲುಗಳನ್ನು ಎದುರಿಸಲು ಶಕ್ತಿ ತುಂಬುತ್ತಾ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವಲ್ಲಿ ಸತತ ಶ್ರಮಿಸಬೇಕು ಎಂದು ಹೇಳಿದರು. ಸದ್ದಾಂ ಹುಸೇನ್ ಅವರು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ರಾಜ್ಯ ನಿರ್ದೇಶಕರಾಗಿ 3 ವರ್ಷ ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಕರ್ನಾಟಕ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಫೋದಿನ್ ಕಚೇರಿವಾಲಾ, ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುಕ್ತಾರ್ ಹುಸೇನ್ ಪಠಾಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ
ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪಿಯುಸಿ ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.